ಪ್ರತಿಯೊಬ್ಬ ಗರ್ಭಿಣಿಯು ಅವಳು ಪ್ರೆಗ್ನೆಂಟ್ ಆದ ಸ್ವಲ್ಪದಿಂದಾಗೆ ಈ ಒಂದು ಮಾತನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಂದ ಕೇಳ್ತಿರ್ತಾಳ. ಅದು ಏನಂತಂದ್ರ ಇದನ್ ಚೆನ್ನಾಗ್ ತಿಂದ್ರೆ ಮಗು ಚೆನ್ನಾಗ್ ಹುಟ್ಟುತ್ತದ ಅಥವಾ ಈ ಒಂದು ಫುಡ್ ನ ಅವಾಯ್ಡ್ ಮಾಡು ಅಂತ ಈ ರೀತಿಯಾದ ಮಾತನ್ನು ಪ್ರತಿ ಗರ್ಭಿಣಿನೂ ಕೇಳ್ತಾನೆ ಇರ್ತಾಳ. ಹೌದಲ್ವಾ ನಾ ಹೇಳಿದ್ದು? ಪ್ರೆಗ್ನೆಂಟ್ ಆದಾಗ ಇದ್ರ ಬಗ್ಗೆ ಅಷ್ಟು ಫೋಕಸ್ ಮಾಡಿ ಯಾಕೆ ಹೇಳ್ತಾರ ಅಂತಂದ್ರೆ ಅಷ್ಟೊಂದು ಮಹತ್ವ ಇರ್ತದ ನಾವು ತಗೊಳ್ಳುವಂತ ಆಹಾರಕ್ಕ ಗರ್ಭಿಣಿಯಾಗಿದ್ದಾಗ. ಪ್ರತಿಯೊಬ್ಬರದು ಗರ್ಭಾವಸ್ಥೆಯಲ್ಲಿ ಅವ್ರದೇ ಆದ ಚಾಲೆಂಜಸ್, ಅವ್ರದೇ ಆದ ಡಿಫಿಕಲ್ಟೀಸ್, ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾನೆ ಇರ್ತಾರ. ಅದರಲ್ಲೂ ಪ್ರತಿಯೊಂದು ತ್ರೈಮಾಸಿಕದಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ಸ್ ಬೇರೆ ಬೇರೆ ಆಗಿರ್ತಾವ. ಸೊ ಆ ಪ್ರಾಬ್ಲಮ್ಸ್ ನ ಟ್ಯಾಕಲ್ ಮಾಡಬೇಕು ಅಂದ್ರೆ ನಾವು ತಗೊಳ್ಳುವಂತ ಆಹಾರ ಸರಿಯಾಗಿರ್ಬೇಕು, ಅದನ್ನ ನಿಭಾಯಿಸುವಂತಹ ಶಕ್ತಿ ನಮ್ಮಲ್ಲಿ ಇರಬೇಕು. ಸೊ ನಾನು ಕೂಡ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪ್ರತಿ ತ್ರೈಮಾಸಿಕ ತಕ್ಕಂತೆ ನನ್ನ ಆಹಾರದಲ್ಲಿ ಚೇಂಜಸ್ ಮಾಡ್ಕೊಂತಿದ್ದೆ. ಬಟ್ ಒನ್ ಥಿಂಗ್ ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿರೋದು ಏನಂದ್ರ ಆರೋಗ್ಯವಾದದ್ದು ಒಂದು ಆಹಾರ ಮತ್ತ ಎಲ್ಲ ಪೌಷ್ಟಿಕತೆ ಉಳ್ಳುವಂತ ಆಹಾರ ಪ್ರತಿದಿನನೂ ಸೇವಿಸಬೇಕು ಅಂತ. ಬಟ್ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಇದು ಎಲ್ಲಾನು ಪ್ಲಾನ್ ಮಾಡಿ ಫಸ್ಟ್ ಡೇ ಆಫ್ ಪ್ರೆಗ್ನೆನ್ಸಿ ಇಂದಾನೆ ಒಂದು ಸೂಕ್ಷ್ಮವಾದ ಒಂದು ಆರೋಗ್ಯಕರವಾದ ಡಯಟ್ ನಾನು ಫಾಲೋ ಮಾಡ್ಲಿಲ್ಲ, ಅಥವಾ ಒಂದು ರಿಜಿಡ್ ಆದ ಒಂದು ಅಂದ್ರೆ ಇದನ್ನೇ ಫಾಲೋ ಮಾಡ್ಬೇಕು ನಾನು ಡೆಲಿವರಿ ಮುಗಿಯೋವರೆಗೂ ಅಂತ ಆ ತರ ಒಂದು ರಿಜಿಡ್ ಆದ ಒಂದು ಡಯಟ್ ನು ಫಾಲೋ ಮಾಡಿಲ್ಲ. ಬಿಕಾಸ್ ಆಸ್ ಯೂಶುವಲ್ ಎಲ್ಲ ಗರ್ಭಿಣಿಯರಿಗೆ ಹೆಂಗ್ ಅನಿಸ್ತದ, ಪ್ರೆಗ್ನೆಂಟ್ ಆದ ತಕ್ಷಣ ಹಾಳನೆ ಅವಾಗ ಫಿಸಿಕಲ್ ಚೇಂಜಸ್ ಒಳಗಾಗ್ತಿರ್ತೀವಿ. ಬಿಕಾಸ್ ಹಾರ್ಮೋನ್ಸ್ ಚೇಂಜಸ್ ಆಗ್ತಿರ್ತದ, ಅದು ನಮ್ಮ ಮೈಂಡ್ ಅಂದ್ರೆ ಮೂಡ್ ಮೇಲೂ ಎಫೆಕ್ಟ್ ಮಾಡ್ತಿರ್ತದ. ಸೊ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೊಂದು ನಮಗ ಆಹಾರದ ಕಡೆ ಲಕ್ಷ್ಯ ಇರಂಗಿಲ್ಲ, ಅದನ್ನೆಲ್ಲ ಫಾಲೋ ಮಾಡ್ಬೇಕು ಅನ್ನೋಷ್ಟು ಮನಸ್ಥಿತಿನೂ ಇರಂಗಿಲ್ಲ. ಈ ರೀತಿ ಎಲ್ರಿಗೂ ಆಗ್ತದೆ ಅಂತ ಹೇಳತ್ತಿಲ್ಲ. ಕೆಲವು ಗರ್ಭಿಣಿಯರು ಎಕ್ಸೈಟೆಡ್ ಆಗಿರಬಹುದು, ಲೈಕ್ ಲೇಟರ್ ಆನ್ ಮತ್ತ ಎಕ್ಸೈಟ್ಮೆಂಟ್ ಕಮ್ಮಿ ಆಗ್ತದ, ಈ ತರ ಮೂಡ್ ಸ್ವಿಂಗ್ಸ್ ಆಗ್ತಾನೆ ಇರ್ತದ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ಸ್ವಲ್ಪ ಮೆಸ್ಟಪ್ಪೇ ಆಗಿದ್ದೆ. ಬಿಕಾಸ್ ಟ್ವಿನ್ ಪ್ರೆಗ್ನೆನ್ಸಿ ಇರೋ ಕಾರಣ ಬಹಳನೇ ನಾಜಿಯಾ ಇತ್ತು, ಲೈಕ್ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿತ್ತು, ವಾಮಿಟಿಂಗ್ ಆಗಲಾಗ್ಲ ಪ್ರತಿದಿನ ಆಗ್ತಾನೆ ಇತ್ತು. ಸೊ ಈ ರೀತಿ ಇರ್ಬೇಕಾದ್ರೆ ನನಗ ಆಹಾರದ ಕಡೆ ಅಷ್ಟೊಂದು ಗಮನ ಇರ್ಲಿಲ್ಲ. ಆದ್ರೆ ಹಸಿವಾಗ್ತಿತ್ತು, ಬಟ್ ಊಟ ಮಾಡ್ಬೇಕಂದ್ರೆ ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಅದು ಸೇರ್ತಾ ಇಲ್ಲ, ಇದು ಸೇರ್ತಾ ಇಲ್ಲ, ಈ ರೀತಿಯಾದ ಒಂದು ಪ್ರಾಬ್ಲಮ್ ಆಗ್ತಿತ್ತು. ಬೇಸಿಕಲಿ ಏನಂದ್ರ ಈ ಮೊದಲನೇ ತ್ರೈಮಾಸಿಕದಲ್ಲಿ ಈ ಮಾರ್ನಿಂಗ್ ಸಿಕ್ನೆಸ್, ನಾಜಿಯಾ ಎಲ್ಲ ಜಾಸ್ತಿ ಇರೋದ್ರಿಂದ ಇದು ಒಂದು ಚಾಲೆಂಜ್ ಆಗಿತ್ತು ನನಗ. ಇದನ್ನೆಲ್ಲ ನಿಭಾಯಿಸ್ಬೇಕಂದ್ರ ದೈಹಿಕವಾಗಿ ನನ್ಗೆ ಒಳ್ಳೆ ನರಿಶ್ಮೆಂಟ್ ಇರ್ಬೇಕು. ಅದು ಆಗ್ಬೇಕು ಅಂದ್ರೆ ನಾನು ಆಹಾರನ ಚೆನ್ನಾಗಿ ತಗೋಬೇಕು. ಬಟ್ ಆಹಾರದಾಗ ಕೆಲವೊಂದು ಐಟಮ್ ಸೇರ್ತಾನೆ ಇರಲ್ಲ, ಅಥವಾ ತಗೋಬೇಕು ಚೆನ್ನಾಗಿ ಊಟ ಮಾಡ್ಬೇಕು ಅಂತಾನು ಅನಿಸ್ತಿರ್ಲಿಲ್ಲ ಕೆಲವೊಂದ್ಸಲ. ಸೊ ಹಾಗಿರ್ಬೇಕಾದ್ರೆ ನಾನು ಆದಷ್ಟು ಈಸಿಯಾಗಿ ಡೈಜೆಸ್ಟ್ ಆಗುವಂತಹ ಒಂದು ಫುಡ್ಸ್ ನ ತಗೊಳಕ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಲ್ಲಿ ಇಡ್ಲಿ, ಆಮೇಲೆ ಪೋಹಾ, ಈ ತರ ಲೈಟ್ ಆಗೂ ಇರಬೇಕು, ಕಂಫರ್ಟೇಬಲ್ ಆಗಿರ್ಬೇಕು, ಮತ್ತೆ ಈಸಿಯಾಗಿ ಡೈಜೆಸ್ಟ್ ಆಗ್ಬೇಕು. ಆಮೇಲೆ ಆದಷ್ಟು ಬಿಸಿ ಬಿಸಿಯಾದ ಆಹಾರ ತಗೊಳಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಡಿಹೈಡ್ರೇಷನ್ ಆಗದೆ ಇರೋ ನೋಡ್ಕೊಳಕ ಅವಾಗ ಫ್ಲೂಯಿಡ್ಸ್ ಕೂಡ ತಗೋತಿದ್ದೆ. ಅಂದ್ರೆ ಎಳ್ನೀರ್ ಕುಡಿಯೋದರೆ ಆಗಿರ್ಬಹುದು, ಅಥವಾ ಮಜ್ಜಿಗೆ, ಅಥವಾ ನೀರ್ ಜಾಸ್ತಿ ಕುಡಿತಾನೆ ಇರೋದು, ಇದು ಎಲ್ಲ ಮೇಂಟೈನ್ ಮಾಡ್ತಿದ್ದೆ. ಸೊ ಓವರ್ ಆಲ್ ಈ ಮೊದಲನೇ ತ್ರೈಮಾಸಿಕ ಹೇಗ್ ನಿಭಾಯಿಸಿದೆ ಅಂದ್ರೆ ಆದಷ್ಟು ಕಂಫರ್ಟೇಬಲ್ ಆಗಿರೋ ಫುಡ್ ನ ತಗೊಂತಿದ್ದೆ, ಮತ್ತೆ ಫೋರ್ಸೆಬ್ಲಿ ಯಾವುದೇ ಒಂದು ಫುಡ್ ನ ತಿಂತಿರ್ಲಿಲ್ಲ, ಈವನ್ ದೋ ಅದು ಹೆಲ್ದಿ ಆಗಿದ್ರು. ಬಿಕಾಸ್ ಫೋರ್ಸೆಬ್ಲಿ ತಿಂದಾಗ ಅದು ಮತ್ತಿಷ್ಟು ವಾಮಿಟಿಂಗ್ ಗೆ ಟ್ರಿಗರ್ ಆಗ್ತದೆ. ಸೊ ಅದ್ರ ಬದಲು ಆಲ್ಟರ್ನೇಟಿವ್ ಇನ್ನೊಂದು ಯಾವ್ದಾರ ಹೆಲ್ದಿಯರ್ ಆಪ್ಷನ್ ಇದ್ದೇ ಇರ್ತದ, ಅದರಲ್ಲೇ ಅದು ಆದಷ್ಟು ನ್ಯೂಟ್ರಿಯೆಂಟ್ ಡೆನ್ಸ್ ಮಾಡ್ಕೊಂಡು ತಗೊಳ್ಳೋದು ಸೂಕ್ತ. ಅದಾದ್ಮೇಲೆ ಆದಷ್ಟು ಹೈಡ್ರೇಟೆಡ್ ಆಗಿರ್ತಿದ್ದೆ, ನೀರೆಲ್ಲ ಚೆನ್ನಾಗಿ ಕುಡಿತಿದ್ದೆ, ಜೊತೆಗೆ ಅವಾಗ ರೆಸ್ಟ್ ಕೂಡ ಮಾಡ್ತಿದ್ದೆ. ಈ ತರ ಸಿಂಪಲ್ ಟಿಪ್ಸ್ ನ ಫಾಲೋ ಮಾಡೋದ್ರಿಂದ ಮೊದಲನೇ ತ್ರೈಮಾಸಿಕ ಈಸಿಯಾಗಿ ನಿಭಾಯಿಸಕ್ಕ ಒಂದು ಸಪೋರ್ಟ್ ಮಾಡ್ತು. ನೆಕ್ಸ್ಟ್ ಎರಡನೇ ತ್ರೈಮಾಸಿಕಕ್ಕೆ ಬರ್ತಿರೋ ಹಾಗೆ ಜಾಸ್ತಿ ಹಸಿವಾಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಹೀಗಿರ್ಬೇಕಾದ್ರೆ ನಾನು ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಳೋದ್ರ ಮೇಲೆ ಫೋಕಸ್ ನ ಶಿಫ್ಟ್ ಮಾಡಿದೆ. ಬಿಕಾಸ್ ಮೊದಲನೇ ತ್ರೈಮಾಸಿಕದಲ್ಲಿ ಏನು ತಿನ್ಬೇಕು ಅನ್ನಿಸ್ತಿರ್ಲಿಲ್ಲ, ಬಟ್ ಸೆಕೆಂಡ್ ಟ್ರೈಮೆಸ್ಟರ್ ಶಿಫ್ಟ್ ಆಗ್ತಿರೋ ಹಾಗೆ ಸ್ವಲ್ಪ ಕ್ರೇವಿಂಗ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ಆಮೇಲೆ ಎಲ್ಲ ಚೆನ್ನಾಗಿ ಊಟ ಮಾಡ್ಬೇಕಂತ ಅನ್ನಿಸ್ತಿರ್ಬೇಕಾದ್ರೆ ಆದಷ್ಟು ಬ್ಯಾಲೆನ್ಸ್ಡ್ ಮೀಲ್ಸ್ ಮೇಲೆ ಫೋಕಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಆದಷ್ಟು ಎಲ್ಲಾ ಪೌಷ್ಟಿಕತೆ ಉಳ್ಳುವಂತ ಆಹಾರನ ತಗೊಳ್ಳೋದು, ಲೈಕ್ ಐರನ್, ಕ್ಯಾಲ್ಸಿಯಂ,
ಕ್ಯಾಲ್ಶಿಯಂ, ಫೋಲೇಟ್ ರಿಚ್ ಫುಡ್ಸ್, ಆಮೇಲೆ ಪ್ರೋಟೀನ್, ಹೆಲ್ದಿ ಫ್ಯಾಟ್ಸ್, ಇವೆಲ್ಲ ನ್ಯೂಟ್ರಿಯನ್ಸ್ನು ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ಇವೆಲ್ಲನೂ ಕಾನ್ಶಿಯಸ್ಲಿ ನೋಡ್ಕೊಂತಿದ್ದೆ ನನ್ನ ಆಹಾರದ ಮೂಲಕ ನನಗೆ ಸಿಗ್ತಾ ಇದೆನೋ ಇಲ್ವೋ ಅಂತ. ಸೊ ಆ ರೀತಿಯಾಗಿ ಬ್ಯಾಲೆನ್ಸ್ಡ್ ಮೀಲ್ಸ್ನ ತಗೊಳಕ್ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಅವಾಗ ಹಸಿವು ಜಾಸ್ತಿ ಆಗ್ತಿರ್ತದ, ಬೇಬಿ ಗ್ರೋತ್ನು ರ್ಯಾಪಿಡ್ ಆಗಿ ಆಗ್ತಿರ್ತದ, ಹಂಗಾಗಿ ನಿಮ್ಗೆ ಆವಾಗ ಎನರ್ಜಿ ಬೇಕೇ ಆಗ್ತಿರ್ತದ. ಸೊ ನಿಮ್ ಬಾಡಿನ ನೀವು ನರಿಶ್ ಮಾಡ್ತಾನೆ ಇರಬೇಕಾಗ್ತದ. ಸ್ಮಾಲ್ ಮೀಲ್ಸ್ ಫ್ರೀಕ್ವೆಂಟ್ ಆಗಿ ತಗೊಳಕ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಒಂದು ಫಿಕ್ಸ್ಡ್ ಟೈಮಿಂಗ್ ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಅದನ್ನ ಮಾಡಕ್ ಆಗ್ಲಿಲ್ಲ. ಜಸ್ಟ್ ನಾನು ಮೀಲ್ ಸ್ಕಿಪ್ ಮಾಡಬಾರ್ದು ಮತ್ತೆ ಆರೋಗ್ಯವಾದದ್ದು ಒಂದು ಆಹಾರ ತಗೋಬೇಕು ಅನ್ನೋದನ್ನ ಅಷ್ಟೇ ಗಮನದಲ್ಲಿ ಇಟ್ಕೊಂಡಿದ್ದೆ. ಬಟ್ ಇವಾಗ 2ನೇ ತ್ರೈಮಾಸಿಕದಲ್ಲಿ ಬರ್ತಿರೋ ಹಾಗೆ ಸ್ವಲ್ಪ ಪ್ರೆಗ್ನೆನ್ಸಿಗೆ ಅಡ್ಜಸ್ಟ್ ಆಗಿರ್ತೀವಿ. ಸೊ ಅವಾಗ ಒಂದು ಫಿಕ್ಸ್ಡ್ ರೂಟೀನ್ ನ ಫಾಲೋ ಮಾಡೋದು ಇಂಪಾರ್ಟೆಂಟ್ ಆಗ್ತದ. ಪ್ರತಿ ಒಂದು ಮೀಲಿಗೆ ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡು ಫ್ರೀಕ್ವೆಂಟ್ ಆಗಿ ಸ್ಮಾಲ್ ಪೋರ್ಷನ್ ಅಲ್ಲಿ ಮೀಲ್ಸ್ ತಗೊಂತಿದ್ದೆ. ಇದರಿಂದ ಶುಗರ್ ಲೆವೆಲ್ನು ಸ್ಪೈಕ್ ಆಗಂಗಿಲ್ಲ ಮತ್ತೆ ಡೈಜೆಷನ್ ಆಗಕ್ಕೂ ಈಸಿ ಆಗ್ತದ. ಮತ್ತೆ ಅದೇನ್ ಬೇಬಿ ಗ್ರೋತ್ ಎಲ್ಲ ರ್ಯಾಪಿಡ್ ಆಗಿ ಆಗ್ತಿರ್ತದ. ಸೊ ಅದಕ್ಕೆ ಒಂದು ಸಪೋರ್ಟಿವ್ ಆಗಿರ್ತದ ನಾವು ಟೈಮಿಗೆ ತಗೊಳ್ಳುವಂತ ಆಹಾರ. ಇದ್ರ ಜೊತೆಗೆ ಹಣ್ಣುಗಳು ಹಾಗೂ ವೆಜಿಟೇಬಲ್ಸ್ ರಿಚ್ ಅಂಡ್ ಫೈಬರ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿದ್ದೆ. ಅದು ಮೊದಲನೇ ತ್ರೈಮಾಸಿಕದಾಗ ಇದು ಹೇಳಬೇಕಾಗಿತ್ತು. ಆದಷ್ಟು ಹಣ್ಣುಗಳ ಅವಾಗನು ಚೆನ್ನಾಗಿ ಸೇವನೆ ಮಾಡ್ರಿ. ಹಣ್ಣುಗಳು 3 ತ್ರೈಮಾಸಿಕದಲ್ಲಿ ಇಂಪಾರ್ಟೆಂಟ್. ಯಾವಾಗ್ಲೂ ಹಣ್ಣುಗಳು ಮಿಸ್ ಮಾಡಬೇಡ್ರಿ. ಪ್ರತಿನಿತ್ಯ ನಿಮ್ಮ ಡಯಟ್ ಅಲ್ಲಿ ಒಂದು 2 3 ಹಣ್ಣು ಇನ್ಕ್ಲೂಡ್ ಮಾಡ್ಕೊಳ್ಳೋದು ಬಹಳನೇ ಸೂಕ್ತ. ನಾನು ಕೂಡ ಅದೇ ರೀತಿ ಫಾಲೋ ಮಾಡ್ತಿದ್ದೆ. ಹಣ್ಣುಗಳು ಇಟ್ ಗಿವ್ಸ್ ಯು ಅ ಗುಡ್ ಅಮೌಂಟ್ ಆಫ್ ಫೈಬರ್ ಮತ್ತು ಅದು ಡೈಜೆಷನ್ ಕೂಡ ಸ್ಮೂತ್ ಮಾಡಕ್ ಹೆಲ್ಪ್ ಮಾಡ್ತದ ಮತ್ತು ಒಳ್ಳೆ ನ್ಯೂಟ್ರಿಷನ್ ಕೊಡ್ತದ ಮಗುವಿನ ಡೆವಲಪ್ಮೆಂಟಿಗೆ. ಸೊ ಹಾಗಾಗಿ ಯಾವುದೇ ರೀತಿ ಹಣ್ಣುಗಳು ಮಿಸ್ ಮಾಡಬೇಡ್ರಿ. ಅದು ನಿಮ್ಮ ಬಾಡಿ ಹೈಡ್ರೇಟೆಡ್ ಆಗಿಡಕ್ಕೂ ಹೆಲ್ಪ್ ಮಾಡ್ತದ. ಜೊತೆಗೆ ಫ್ಲೂಟ್ಸ್ ಸೇಮ್ ಫಸ್ಟ್ ಟ್ರೈಮಿಸ್ಟರ್ನಾಗ ಹೆಂಗೆ ತಗೋತಿದ್ದೆ ಹಂಗೆ ಅವಾಗ ಮಾರ್ನಿಂಗ್ ಸ್ನ್ಯಾಕ್ ಅಥವಾ ಈವ್ನಿಂಗ್ ಸ್ನ್ಯಾಕ್ ರೀತಿಯಲ್ಲಿ ಫ್ಲೂಯಿಡ್ ಇಂಟೆಕ್ ಮಾಡ್ತಿದ್ದೆ. ಇದನ್ನು ಸೀಸನ್ ಪ್ರಕಾರ ಚೇಂಜ್ ಆಗ್ತಿತ್ತು. ಲೈಕ್ ಇನ್ ವಿಂಟರ್ ಸೀಸನ್ ಇದ್ದರೆ ಸೂಪ್ಸ್ ತಗೋಬಹುದು. ಸಮ್ಮರ್ ಸೀಸನ್ ಆಗಿದ್ರೆ ಎಳ್ನೀರು, ಫ್ರೂಟ್ಸ್ ಅಂದ್ರೆ ಜಾಸ್ತಿ ನೀರಿರುವಂತ ಫ್ರೂಟ್ಸ್ ತಗೊಂಡ್ರೆ ಬಹಳನೇ ಒಳ್ಳೇದು. ಲೈಕ್ ವಾಟರ್ ಮೆಲನ್ ಆ ರೀತಿ ಎಲ್ಲ ಅದನ್ನು ಬಹಳ ಹೆಲ್ಪ್ ಮಾಡ್ತದೆ ಲೈಕ್ ಇನ್ ಪ್ರೆಗ್ನೆನ್ಸಿನಾಗ. ಸೊ ಅಂಥದ್ದೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡಾಗ ಬಾಡಿ ಹೈಡ್ರೇಟೆಡ್ ಆಗಿರ್ತದ, ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲ್ನು ಮೇಂಟೈನ್ಡ್ ಆಗಿರ್ತದ, ಮಗುವಿಗೂ ಒಳ್ಳೆ ರೀತಿ ಪೋಷಣೆ ದೊರಕ್ತದ. ಆಮೇಲೆ ಇವಾಗೆಲ್ಲ ಕ್ರೇವಿಂಗ್ಸ್ ಆದಾಗ ಜಂಕ್ ಫುಡ್ ಮೇಲೆ ಜಾಸ್ತಿ ಕ್ರೇವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಲೈಕ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪಾನಿಪುರಿ ಆ ಥರ ಎಲ್ಲ ನೆನ್ಪು ಬರ್ತಿರ್ತದ. ಬಟ್ ಪ್ರೆಗ್ನೆನ್ಸಿನಾಗ ಅಷ್ಟೊಂದು ಹೆಲ್ದಿ ಅಲ್ಲ ಅದು ಯಾವಾಗ್ನೂ ತಗೊಳ್ಳೋದು. ಸೊ ಯಾವಾಗಾರ ಒಂದ್ಸಲ ಓಕೆ, ಬಟ್ ಆದಷ್ಟು ಆರೋಗ್ಯವಾಗಿದ್ದು ಒಂದು ಸ್ನ್ಯಾಕ್ ಆಪ್ಷನ್ನ ಚೂಸ್ ಮಾಡ್ಕೋರಿ. ನೆಕ್ಸ್ಟ್ 3ನೇ ತ್ರೈಮಾಸಿಕಾಗ ಬರ್ತಿರೋ ಹಾಗೆ ದೇಹ ಎಲ್ಲ ಭಾರ ಅನ್ಸಕ್ ಸ್ಟಾರ್ಟ್ ಆಯಿತು. ಆಯಾಸ ಸುಸ್ತು ಇನ್ನ ಜಾಸ್ತಿ ಆಗಕ್ ಸ್ಟಾರ್ಟ್ ಆಯಿತು. ಆಮೇಲೆ ಸ್ವಲ್ಪ ದೂರನೇ ನಡೆದಾಡಿದ್ರು ಏನೋ ಒಂದು ಭಾರವಾದ ಕೆಲಸ ಮಾಡ್ದಂಗೆ ಫೀಲ್ ಆಗ್ತಿತ್ತು. ಮೇನ್ಲಿ ಏನಂದ್ರೆ ಎನರ್ಜಿನೇ ಅನಿಸ್ತಿರ್ಲಿಲ್ಲ, ಶಕ್ತಿ ಎಲ್ಲ ಹೋದಂಗೆ ಅನಿಸ್ತಿತ್ತು. ಫುಲ್ ಸುಸ್ತು, ಆಯಾಸ, ಎನರ್ಜಿ ಡ್ರೈನ್ ಆದಂಗೆ ಆಗ್ತಿತ್ತು. ಹಾಗಾಗಿ ನಾನು ಈ 3ನೇ ತ್ರೈಮಾಸಿಕದಲ್ಲಿ ಎನರ್ಜಿ ಮತ್ತು ನನ್ನ ಕಂಫರ್ಟಿಗೆ ಬೆಲೆ ಕೊಟ್ಟೆ. ಅಂದ್ರೆ ಈ ಎನರ್ಜಿ ಮತ್ತು ಕಂಫರ್ಟ್ ಲೆವೆಲ್ ಮೇಂಟೈನ್ ಮಾಡ್ಬೇಕಂದ್ರೆ ಅದಕ್ಕೆ ಪೂರಕವಾದದ್ದು ಒಂದು ಆಹಾರನ ಸೇವನೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಈ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ 3rd ಟ್ರೈಮಿಸ್ಟರ್ನಾಗ ನಾನು ಫೇಸ್ ಮಾಡಿರೋ ಚಾಲೆಂಜ್ ಏನಂತಂದ್ರೆ ಹಸಿವೇನೋ ಬಹಳ ಆಗ್ತಿತ್ತು 3rd ಟ್ರೈಮಿಸ್ಟರ್ನಾಗ. ಬಟ್ ಹೊಟ್ಟೆ ತುಂಬ ಊಟ ಮಾಡಕ್ಕೆ ಆಗ್ತಿರ್ಲಿಲ್ಲ. ಒಂದ್ ಸ್ವಲ್ಪನೇ ಊಟ ಮಾಡಿದ್ರೆ ಅಷ್ಟಕ್ಕೆ ಸಾಕಾಗ್ಬಿಡ್ತಿತ್ತು. ಅವಾಗ ನನ್ನ ಎನರ್ಜಿ ಲೆವೆಲ್ಲು ಮೇಂಟೈನ್ಡ್ ಆಗಿರಬೇಕು, ಪ್ಲಸ್ ನನ್ನ ಬಾಡಿ ಏನು ಡಿಮ್ಯಾಂಡ್ ಮಾಡುತ್ತೆ ಫುಡ್ ಅದು ಕೂಡ ಸ್ಕಿಪ್ ಮಾಡಬಾರ್ದು ಅಂತಂದು ಸ್ಮಾಲ್ ಪೋರ್ಷನ್ ಅಲ್ಲಿ ಫ್ರೀಕ್ವೆಂಟ್ ಆಗಿ ತಗೊಳಕ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಇದು 2nd ಟ್ರೈಮಿಸ್ಟರ್ಲಿಂದಾನೇ ಫಾಲೋ ಮಾಡಿದೆ. ಬಟ್ ಇಲ್ಲೇನಾಯ್ತು, ಲೈಕ್ ಅವಾಗೇನೋ ಇನ್ನೊಂದು ಸ್ವಲ್ಪ ಹೊತ್ತರೆ ಊಟ ಹೋಗ್ತಿತ್ತು, ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಅನಿಸ್ತಿತ್ತು. ಬಟ್ ಇಲ್ಲಿ ಸ್ವಲ್ಪ ತಿಂದ್ರು ಹೊಟ್ಟೆ ಫುಲ್ ಆಗ್ಬಿಡ್ತಿತ್ತು. ಬಟ್ ಇನ್ನ ತಿನ್ಬೇಕನ್ನೋ ಫೀಲಿಂಗ್ನು ಇರ್ತಿತ್ತು. ಸೊ ಇದು ಬ್ಯಾಲೆನ್ಸ್ ಮಾಡೋದು ಭಾಳ ಟಫ್ ಆಯ್ತು. ಇದಕ್ಕೆ ಈ ತರ ಸ್ಮಾಲ್ ಪೋರ್ಷನ್ ಅಲ್ಲಿ ಫ್ರೀಕ್ವೆಂಟ್ ಮೀಲ್ಸ್ನು ಫಾಲೋ ಮಾಡಿದೆ. ಅದ್ರ ಜೊತೆಗೆ ನ್ಯೂಟ್ರಿಯೆಂಟ್ ಡೆನ್ಸ್ ಇರುವಂತ ಫುಡ್ ನ ತಗೊಳಕ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಸ್ವಲ್ಪ ಪೋರ್ಷನ್ ಅಲ್ಲಿ ಫುಡ್ ತಗೊಂಡ್ರು ಅದನ್ನ ಆದಷ್ಟು ನ್ಯೂಟ್ರಿಯೆಂಟ್ ಡೆನ್ಸ್ ಮಾಡ್ಕೊಂತಿದ್ದೆ. ಲೈಕ್ ಒಂದು ಬೌಲ್ ತಗೊಂಡ್ರು ಅದ್ರಾಗ ಎಲ್ಲಾ ರೀತಿಯಾದ ಒಂದು ನ್ಯೂಟ್ರಿಷನ್ ನನಗ್ ಸಿಗ್ಬೇಕು ಆ ರೀತಿ ನೋಡ್ಕೊತಿದ್ದೆ. ಲೈಕ್ ಫಾರ್ ಎಕ್ಸಾಂಪಲ್ ಕಿಚಡಿ ತಗೊಂಡಾಗ ಕಿಚಡಿಯಲ್ಲಿ ಆದಷ್ಟು ಎಲ್ಲಾ ವೆಜಿಟೇಬಲ್ಸ್ ಹಾಕ್ತಿದ್ದೆ. ಮತ್ತು ಕಾಳುಗಳು, ಹೆಸರು ಕಾಳು ಮತ್ತು ಪೀನಟ್ಸ್ ಇದನ್ನು ಹಾಕ್ತಿದ್ದೆ. ಬಿಕಾಸ್ ಪ್ರೋಟೀನ್ ಚೆನ್ನಾಗಿ ಸಿಗ್ತದಂತ. ವೆಜಿಟೇಬಲ್ಸ್ ಹಾಕಿದಾಗ ಅದರಿಂದ ಫೈಬರ್ ಚೆನ್ನಾಗಿ ಸಿಗ್ತಿತ್ತು. ಸೊ ಈ ರೀತಿ ಎಲ್ಲ ತಗೊಂಡಾಗೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ
ಆಮೇಲೆ ಯಾವುದಾದ್ರೂ ಹಣ್ಣು ತಗೊತಿದ್ದೆ. ಸೊ ಇದರಿಂದ ಎಲ್ಲ ಪ್ರೋಟೀನ್ ವೈಟಮಿನ್ ಎಲ್ಲ ಸಿಗ್ತಿತ್ತು. ಅದಾದ್ಮೇಲೆ ಹಣ್ಣುಗಳು ತಗೊಳ್ಳೋದ್ರಿಂದ ಫೈಬರ್ ಮತ್ತು ವೈಟಮಿನ್ಸ್ ಮಿನರಲ್ಸ್ ಎಲ್ಲ ಸಿಗ್ತಿತ್ತು. ಸೊ ಈ ರೀತಿ ಬ್ಯಾಲೆನ್ಸ್ಡ್ ಆಗಿ ರೀತಿನೂ ನೋಡ್ಕೊತಿದ್ದೆ. ಅದ್ರ ಜೊತೆಗೆ ಡೈಜೆಷನ್ ಕೂಡ ಈಸಿ ಆಗಬೇಕಲ್ಲ, ಬಿಕಾಸ್ ಥರ್ಡ್ ಟ್ರೈಮಿಸ್ಟರ್ನಾಗ ಬ್ರೆತ್ಲೆಸ್ನೆಸ್ ಆಗೋದು, ಆಮೇಲೆ ಒಂಥರ ಡಿಸ್ಕಂಫರ್ಟ್ ಇರ್ತದ, ಅನ್ಈಸಿನೆಸ್ ಇರ್ತದ, ಆಸಿಡಿಟಿ ಆಗೋದು, ಇಂಡೈಜೆಷನ್ ಪ್ರಾಬ್ಲಮ್ ಆಗುವ ಚಾನ್ಸಸ್ ಇರ್ತದ. ಹಾಗಾಗಿ ಆದಷ್ಟು ಈಸಿಯಾಗಿ ಡೈಜೆಸ್ಟ್ ಆಗ್ಬೇಕು ಫುಡ್. ಲೈಕ್ ಬಿಸಿ ಬಿಸಿ ಆದ ಆಹಾರ ತಗೊಂಡಾಗ ಅದರಲ್ಲಿ ತುಪ್ಪ ಹಾಕೊಂಡು ತಗೊಂತಿದ್ದೆ, ಸೊ ದಟ್ ಡೈಜೆಷನ್ ಸ್ಮೂತ್ ಮಾಡ್ತದ, ಅದು ಈಸಿ ಮಾಡ್ತದ. ಇದನ್ನೆಲ್ಲ ಸಣ್ಣ ಸಣ್ಣ ಟ್ರಿಕ್ಸ್ ಎಲ್ಲ ಫಾಲೋ ಮಾಡಿದಾಗ ಈ ಥರ್ಡ್ ಟ್ರೈಮಿಸ್ಟರ್ ಏನದಲ್ಲ ಇದು ಈಸಿಯಾಗಿ ನಿಭಾಯಿಸಕ್ಕೆ ಬಹಳನೇ ಹೆಲ್ಪ್ ಮಾಡಿತ್ತು. ಆಮೇಲೆ ಆದಷ್ಟು ರಾತ್ರಿ ಡಿನ್ನರ್ ಲೈಟ್ ಆಗಿರ್ತಿತ್ತು. ಪ್ಲಸ್ ನಾನು ಮಲ್ಕೋಕ್ಕಿಂತ 1-2 ತಾಸು ಮೊದಲೇನೆ ತಗೊಂತಿದ್ದೆ, ಸೊ ದಟ್ ಡೈಜೆಷನ್ ಕೂಡ ಆಗಕ್ಕೆ ಟೈಮ್ ಸಿಗ್ತಿತ್ತು. ಅದರಿಂದ ನಿದ್ದೆಯಲ್ಲಿ ಏನು ಏರ್ಪೇರ್ ಆಗ್ತಿರ್ಲಿಲ್ಲ, ನಿದ್ದೆನೂ ಕಂಫರ್ಟೇಬಲ್ ಆಗಿ ಮಾಡಕ್ಕೆ ಅದು ಹೆಲ್ಪ್ ಆಗ್ತಿತ್ತು. ಆಮೇಲೆ ಸ್ನ್ಯಾಕ್ಸ್ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ತಗೊಳತ್ತಿದ್ದೆ ಅಂದ್ರೆ ಆದಷ್ಟು ಫ್ರೈಡ್ ಐಟಮ್ಸ್, ಆಮೇಲೆ ಜಂಕ್, ಆಮೇಲೆ ಶುಗರ್ ಫುಡ್ ಇರುವಂತ ಫುಡ್, ಈ ರೀತಿ ನಿಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಏನ್ ತಗೋತಿರಲ್ಲ ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡ್ರಿ. ಆದಷ್ಟು ಲೈಕ್ ಕಾಜು, ಡೇಟ್ಸ್ ಅಂತದ್ದು ಇನ್ಕ್ಲೂಡ್ ಮಾಡ್ಕೋರಿ. ಈವ್ನಿಂಗ್ ಟೈಮ್ನಾಗ ಏನಾದರೂ ಲೈಟ್ ಆಗಿ ಚೂಡ, ಅವಲಕ್ಕಿ ಮೊಸರು ಅಂತದನ್ನು ತಗೋಬಹುದು. ಸೊ ದಟ್ ಅದು ಕಂಫರ್ಟಿಂಗು ಆಗಿರ್ಬೇಕು ಫುಡ್, ಆಮೇಲೆ ಹೆವಿನೂ ಅನ್ನಿಸ್ಬಾರ್ದು, ಆಮೇಲೆ ಈಸಿನೂ ಡೈಜೆಸ್ಟ್ ಆಗಬೇಕು. ಅದ್ರ ಮೇಲೆ ಗಮನ ಕೊಟ್ರೆ ಈ 3ನೇ ತ್ರೈಮಾಸಿಕನು ಈಸಿಯಾಗಿ ಹೋಗಕ್ಕೆ ಬಹಳನೇ ಸಪೋರ್ಟಿವ್ ಆಗಿರ್ತದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನಿಮ್ಮ ಆಹಾರ ಕ್ರಮದಲ್ಲಿ ಹೊಸದಾಗಿ ಏನಾದರೂ ಇನ್ಕ್ಲೂಡ್ ಮಾಡ್ಕೊಳತ್ತಿದ್ರಿ ಪ್ರೆಗ್ನೆನ್ಸಿ ಟೈಮ್ನಾಗ ಅಂತಂದ್ರೆ, ಅಥವಾ ನಿಮ್ಮ ಡಯಟ್ ಅಲ್ಲಿ ಏನಾದರೂ ಬೇರೆ ಟೈಪ್ ಚೇಂಜಸ್ ಮಾಡ್ಕೊಂಡಿದ್ರಿ, ಇಷ್ಟು ದಿನ ಒಂದು ಫಾಲೋ ಅಬ್ವಿಯಸ್ಲಿ ಚೇಂಜ್ ಆಗ್ತದ ಆ ಟೈಮ್ನಾಗ, ಬಟ್ ಚೇಂಜಸ್ ಮಾಡ್ಕೊಂಡಾಗ ಅದು ನಿಮ್ಮ ಡಾಕ್ಟರ್ ಗಮನಕ್ಕೂ ತಗೊಂಡ್ ಬರ್ರಿ. ಲೈಕ್ ಎವ್ರಿ ಟೈಮ್ ಚೆಕಪ್ ಹೋಗ್ತಿರ್ತಿರಲ್ಲ, ಅವಾಗ ನೀವು ತಗೊಳ್ಳುವಂತ ಡಯಟ್, ನೀವು ತಗೊಳ್ಳುವಂತ ಒಂದು ಆಹಾರದ ಬಗ್ಗೆ ಸ್ವಲ್ಪ ಇನ್ಫಾರ್ಮ್ ಮಾಡಿರ್ಬೇಕು ಅವರಿಗೆ. ಅಂದ್ರೆ ಅವ್ರಿಗೆ ಗೊತ್ತಾಗ್ತದ ನಿಮ್ದು ಹೆಲ್ತ್ ಕಂಡೀಷನ್ ಪ್ರಕಾರ ನೀವೇನ್ ಡಯಟ್ ಫಾಲೋ ಮಾಡತ್ತೀರಿ, ನೀವೇನ್ ಆಹಾರ ತಗೊಳತ್ತೀರಿ ಅದು ಸೂಕ್ತವಾಗಿ ಇದೆಯೋ ಇಲ್ವೋ ಅಂತ. ಸೊ ಆದಷ್ಟು ನಿಮ್ಮ ಡಾಕ್ಟರ್ ಅಡ್ವೈಸ್, ಟಿಪ್ಸ್, ಅವ್ರು ಹೇಳಿರುವಂತ ಮಾತುಗಳನ್ನು ಕರೆಕ್ಟ್ ಆಗಿ ಫಾಲೋ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೇಗೆ ಅನಿಸ್ತು ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.